ವೀಕ್ಷಕ ಪ್ರಭುಗಳೇ, ಚಿಕ್ಕಮಾಣಿಕೇಶ್ವರಿ ಅಮ್ಮನವರು ಈಗ ಜಪಕ್ಕೆ ಕುಂತಿರುವಂಥದ್ದು. ಈಗ ಶಿವಾಚಾರ್ಯರು ಅವರ ಒಂದು ರೂಮಲ್ಲಿ ಅವರಿಗೆ ಜಪವನ್ನು ಮಾಡುವಂತಹ ಒಂದು ದೃಶ್ಯವನ್ನು ನೀವು ನೋಡಬಹುದು. ಈಗ ಮಾಣಿಕೇಶ್ವರಿ ಅಮ್ಮನವರು ಒಳಗಡೆ ಇದ್ದಾರೆ. ಈಗ ಶಿವಾಚಾರ್ಯರು ಅವರನ್ನು ಇದೇ ರೂಮನ್ನಲ್ಲಿ ಅವ್ರನ್ನ ಕುಳ್ಳಿರಿಸಿದ್ದಾರೆ. ಈಗ ಈ ಒಂದು ಬಾಗಿಲನ್ನು ಬಂದ್ ಮಾಡುವಂತಹ ಕಾರ್ಯನ ಮುಂದೆ ಹಾಕ್ತಾರೆ. ಸುಮಾರು 10 ದಿನಗಳ ಕಾಲ ಅಮ್ಮನವರು ಇದೇ ಒಂದು ರೂಮಲ್ಲಿ ಅನುಷ್ಠಾನವನ್ನು ಕೂತ್ಕೊಳ್ತಾರೆ. ಶಿವಾಚಾರ್ಯರು ಈಗ ಕದವನ್ನು ಹಾಕುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. ಈಗ ಬೀಗವನ್ನು ಏನು ಹಾಕ್ತಾರೆ, ಬೀಗವನ್ನು ಹಾಕಿದ ನಂತರ ಸುಮಾರು 10 ದಿನಗಳ ಕಾಲ ಮೌನ ಅನುಷ್ಠಾನ ಇರುವಂಥದ್ದು. ಬೇವಿನ ರಸ ಹಾಗೆ ಇನ್ನೊಂದು ಪದಾರ್ಥವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಇರ್ತಾರೆ. ಅದನ್ನು ಬಿಟ್ಟರೆ ತದನಂತರ ಯಾವುದೇ ಆಹಾರವನ್ನು ಸ್ವೀಕರಿಸೋದಿಲ್ಲ ಈ ಅಮ್ಮನವರು. ತದನಂತರ ಎಲ್ಲವನ್ನು ಈ 10 ದಿನಗಳ ಕಾಲ ಈ ಮೌನ ಅನುಷ್ಠಾನ ಮುಗಿದಾದ ನಂತರವೇ ಭಕ್ತರಿಗೆ ಇವರು ಕಾಣಿಸಿಕೊಳ್ಳುವಂಥದ್ದು, ಅಂದರೆ ಅವರ ಕಷ್ಟಗಳನ್ನು ವಿಚಾರ ಮಾಡುವಂಥದ್ದು. ಈಗ ಶಿವಾಚಾರ್ಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸ್ವಾಮೀಜಿ, ಈಗ ಅಮ್ಮನವ್ರನ್ನ ಒಳಗೆ ಕುಂದಿರಿಸಿರುವಂಥದ್ದು, ಈಗ ಮುಂದಿನ ವಿಧಿವಿಧಾನಗಳು ಹೇಗಿರುತ್ತೆ? ಅವ್ರಿಗೆಲ್ಲ ಹೇಳಿದ್ದೀವಿ ಹೇಗೆ ಅನುಷ್ಠಾನ ಮಾಡಬೇಕು ಏನು ಅಂತಕ್ಕಂಥದ್ದು ಅನುಷ್ಠಾನಗಳ ಪದ್ಧತಿಗಳಿರ್ತಾವೆ. ನೀರು ಏನು ತೊಗೊಳಂಗಿಲ್ಲ, ಎಳ್ನೀರಷ್ಟೇ 1 ಕಪ್ ತೊಗೊತಾರೆ. ಅದನ್ನು ಬಿಟ್ಟರೆ ಬೇವಿನ ರಸ 1 ಅರ್ಧ ಕಪ್ ತೊಗೊತಾರೆ. ಅಷ್ಟು ಬಿಟ್ಟರೆ ಮತ್ತು ಯಾವುದೇ ಆಹಾರ ಇರೋದಿಲ್ಲ. 9-10 ದಿನಗಳ ಪರ್ಯಂತರವಾಗಿ ಹೀಗೆ ಕುಳಿತಿರ್ತಾರೆ. ಅನುಷ್ಠಾನ ಮಂತ್ರಗಳನ್ನು ಜಪನ ಮಾಡ್ತಾ ಇರ್ತಾರೆ. ಸಿದ್ಧಿಯನ್ನು ಪಡ್ಕೊಂತ ಭಕ್ತರಿಗೆ 11 ದಿವಸ ದರ್ಶನ ಆಶೀರ್ವಾದ ಎಲ್ಲ ಕೊಡ್ತಾರಂತಕ್ಕಂಥದ್ದು. ಅಪ್ಪ, ಈಗೇನು ನೀವು ತಾವು ಕೀಯನ್ನು ಹಾಕಿದ್ರಿ, ಒಳಗಡೆ ಅಮ್ಮನವರಿದ್ದಾರೆ. ಬೇರೆ ಬೇರೆ ಅಂದರೆ ಭಕ್ತರು ಬಂದಾಗ ಕೀಯನ್ನು ತೆಗೆದು ಅಮ್ಮನ ದರ್ಶನ ಏನು ದರ್ಶನ ಇರೋದಿಲ್ಲ, ಬಂದು ಅಷ್ಟೇ ಹೊರಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು ಸಂಪ್ರದಾಯ. ಒಳಗೆ ಯಾರಿಗೆ ಪ್ರವೇಶವಿರೋದಿಲ್ಲ. ಆ ಅನುಷ್ಠಾನ ಮುಗಿತನಕ ಯಾರಿಗೆ ಪ್ರವೇಶವಿರೋದಿಲ್ಲ. ಅದೇ ಅಲ್ಲೇ ದೂರ್ಲಿಂತ ನಮಸ್ಕಾರ ತಮ್ಮ ಸಂಕಲ್ಪವನ್ನು ಮಾಡ್ಕೊಂಡು ಹೋಗುವಂತಕ್ಕಂಥದ್ದು. 10 ದಿನ ಆದ ನಂತರವೇ ಭಕ್ತರಿಗೆ ದರ್ಶನ ಆದರೂ ಗುರುಗಳು ಬಂದು ಮತ್ತು ಒಳ್ಳೆ ಸಂಸ್ಕಾರಗಳನ್ನು ಪೂಜೆ ಎಲ್ಲ ಮಾಡಿ ಆಮೇಲೆ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ನಂತರ ಎಲ್ಲರಿಗೆ ದರ್ಶನ ಆಶೀರ್ವಾದ ಮಾಡ್ತಾರೆ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಅಮೀನ್ಗಢದ ಮಾಣಿಕೇಶ್ವರಿ ಅಂದರೆ ಸಣ್ಣ ಮಾಣಿಕೇಶ್ವರಿ ಅಮ್ಮನವರ ಆಶ್ರಮದಲ್ಲಿ ಇರುವಂಥದ್ದು. ಇವತ್ತು ನಮ್ಮ ಜೊತೆ ಒಬ್ಬರು ಶಿವಾಚಾರ್ಯರಿದ್ದಾರೆ. ಪುರ್ತಗೇರಿಯ ಶಿವಾಚಾರ್ಯರು, ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಿಜಕ್ಕೂ ಮಾಣಿಕೇಶ್ವರಿ ಅಮ್ಮನವರು ಇವತ್ತು ಒಂದು ಮೌನ ಅನುಷ್ಠಾನ ಕಾರ್ಯಕ್ರಮ ಇದೆ. ಇವತ್ತು ಶಿವಾಚಾರ್ಯರು ನಮ್ಮ ಜೊತೆ ಇದ್ದಾರೆ. ಅವರ ಪರಿಚಯ ಹಾಗೆ ಅವರ ಅನಿಸಿಕೆಗಳನ್ನ ತಿಳಿದುಕೊಳ್ಳೋಣ. ಅಪ್ಪಾರ, ಈಗ ಮೊದಲು ತಮಗೆ ನಮಸ್ಕಾರಗಳು. ಈಗ ತಮ್ಮ ಪರಿಚಯ, ನಂತರ ಈ ಮೌನ ಅನುಷ್ಠಾನ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ಕೊಡೋದಾದರೆ. ನಮ್ಮದು ಕುಷ್ಟಗಿ ತಾಲೂಕು ಪುರ್ತಗೇರಿ ಅಂತಕ್ಕಂಥ ಗ್ರಾಮ. ಆ ಮಠದ ಪರಂಪರೆ ಮತ್ತು ಪಂಚಾಚಾರ್ಯರಿಗೆ ಸಂಬಂಧಪಟ್ಟಿದ್ದು. ವೀರಶೈವ ಧರ್ಮ ಸ್ಥಾಪಕರಾಗಿರ್ತಕ್ಕಂಥ ರೇಣುಕಾಚಾರ್ಯರು, ಧಾರಕಾಚಾರ್ಯರು, ಏಕೋರಾಮ, ಪಂಡಿತಾರಾಧ್ಯ, ವಿಶ್ವಾರಾಧ್ಯ ಅಂತಕ್ಕಂಥವ್ರು ಮೂಲ ಸ್ಥಾಪಕರಿವರು. ಪಂಚಪೀಠಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಪುರಾತನ ಕಾಲದಿಂತಂತೂ ಪರಂಪರೆ ಭಾಳ ದೊಡ್ಡದು. ಭಾಳ ಮಠಗಳು ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಧಾರ್ಮಿಕ ಸಂಸ್ಥೆಗಳನ್ನು ಮತ್ತು ಸಂಸ್ಕಾರ ಶಿಬಿರಗಳನ್ನು ಹೀಗೆ ಹಲವಾರು ಮಠಮಾನ್ಯಗಳಿಗೆ ಮತ್ತು ಭಕ್ತರಿಗೆ ಒಳ್ಳೆಯ ಸಂದೇಶವನ್ನು, ಹಿಂಗೆ ಜೀವನ ಅಲ್ಲ, ಒಳ್ಳೆಯ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೋ ಅಂತಕ್ಕಂಥದ್ದು ಸಂಸ್ಕಾರ ಕೊಡ್ತಕ್ಕಂಥ ಮಠಮಾನ್ಯಗಳು. ಈ ನಿಟ್ಟಿನೊಳಗೆ ನಮ್ಮ ಗುರುಗಳು ಪಂಚಪೀಠದಲ್ಲಿ ಆಗಿರ್ತಕ್ಕಂತಹ ಕೇದಾರ ಪೀಠಕ್ಕೆ ನಮ್ಮ ಜಗದ್ಗುರುಗಳಾಗಿದ್ದು ನಮ್ಮ ಗುರುಗಳು 1961ರಾಗ ಆ ಕೇದಾರ ಪೀಠದಲ್ಲಿ ಜಗದ್ಗುರುಗಳಾಗಿ ಅಲ್ಲೇ ಎಲ್ಲ ಆವಾಗಿನ ಕಾಲದಲ್ಲಿ ಕೋಟದಲ್ಲಿ ಹೋರಾಟ ಮಾಡಿ ನಮ್ಮ ಪೀಠ ಉಳಿಸಿರ್ತಕ್ಕಂಥ ಗುರುಗಳು ನಮ್ಮ ಕೈಲಾಸಲಿಂಗ ಶಿವಾಚಾರ್ಯರು. ಅವರ ತರುವಾಯ 70 ವರ್ಷಗಳ ಕಾಲ ನಮ್ಮ ಮಠಕ್ಕೆ ಯಾವುದೇ ಪರಂಪರೆ ಇದ್ದಿದ್ದಿಲ್ಲ. ಈಗ ಒಂದು 5 ವರ್ಷ ಆಯಿತು ನಾವು ಪಟ್ಟಾಧಿಕಾರ ಆಗಿ. ತದನಂತರ ಹೀಗೆ ಮತ್ತು ನಾವು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೀಗೆ ಪಾಲ್ಗೊಳ್ತಾ ಇದ್ವಿ. ಆವಾಗ ಅಮ್ಮವರು ಪರಿಚಯ ಆಗಿದ್ದರು. 1 ಸತಿ 2 ಸತಿ ಬಂದಿದ್ವಿ. ಈ ವಾತಾವರಣ ಇದನ್ನೆಲ್ಲ ನೋಡಿದಾಗ
ನಮಗೆ ಭಾಳ ಸಂತೋಷ ಆಯ್ತು. ಇಂಥ ವಾತಾವರಣದಲ್ಲಿ ಈ ದೇವತೆಗಳು ಎಲ್ಲ ವಾಸ ಇರ್ತಾವಂದ್ರೆ ಕಾಡು, ವನ, ಸಿರಿ, ಬೆಟ್ಟ, ಗುಡ್ಡ ಇಂಥ ಸ್ಥಾನದಲ್ಲಿ ವಾಸ ಇರ್ತಕ್ಕಂಥ ಸ್ಥಳ. ಈ ಮಾಣಿಕೇಶ್ವರಿ ಅಮ್ಮನವರ ಶಿಷ್ಯರಾಗಿರ್ತಕ್ಕಂತಹ ಚಿಕ್ಕ ಮಾಣಿಕೇಶ್ವರಿ ಅಮ್ಮನವರು ಅನುಷ್ಠಾನ ಮಾಡ್ತೀವಿ, ತಾವು ಬರಬೇಕು ಅಂತಕ್ಕಂಥದ್ದು ಹೇಳಿದಾಗ ಆಯಿತು ಬರ್ತೀವಿ ಅಂಥೇಳಿ ಹೇಳಿ ಬಂದು ಮತ್ತು ರುದ್ರಾಭಿಷೇಕ ಎಲ್ಲ ಪೂಜಾ ಎಲ್ಲ ಮುಗಿಸಿ ಕಾಟ ಈಗ ಅನುಷ್ಠಾನಕ್ಕೆ ಅಮ್ಮನವ್ರನ್ನ ಕುಂದ್ರಿಸಿ ನಾವು ಪೂರ್ತಿ ಏರಿಗ್ರಾಮ ಕೊಡುತ್ತೀವಿ. ಪರ್ ಈಗ ಮೌನ ಅನುಷ್ಠಾನ ಅನ್ನುವಂಥದ್ದು, ಈಗ ಮೌನ ಅನ್ನುವಂಥದ್ದು ಈಗ ಕೆಲವಿಷ್ಟು ಸ್ವಾಮೀಜಿಗಳು 12 ವರ್ಷ 14 ವರ್ಷ ಈ ರೀತಿ ಮೌನಗಳನ್ನು ಮಾಡ್ತಾರೆ, 40 ದಿವಸ ಮಾಡ್ತಾರೆ. ಏನಪ್ಪ ಈ ಮೌನ ಅನುಷ್ಠಾನದ ಒಂದು ಮಹತ್ವ ಏನು ಅನ್ನೋಂಥದ್ದು? ಅದು ಮೌನ ಅನುಷ್ಠಾನ ಅಂತಕ್ಕಂಥದ್ದು ಮತ್ತು ಮಾನಸಿಕವಾಗಿ ಮತ್ತು ಶಕ್ತಿ ಬರಬೇಕಂದ್ರೆ ಅವಕ್ಕೆ ಕೆಲವೊಂದು ಮಂತ್ರಗಳಿರ್ತಾವೆ. ಅವನ್ನ ಮತ್ತು 48 ದಿನ ಅಂದರೆ ಒಂದು ಮಂಡಲ ಅಂತಕ್ಕಂಥದ್ದು. ಆ ಮಂಡಲ ಪೂಜೆ ಮಾಡಿದಾಗ ಈಗ ಯಾವುದೇ ಅಯ್ಯಪ್ಪ ಸ್ವಾಮಿದು ತೊಗೊಂಡ್ರು ಕೂಡ ಒಂದು ಮಂಡಲ ಅಂದ್ರೆ 48 ದಿವಸಗಳ ಕಾಲ ಪೂಜೆ ಮಾಡ್ತಾರೆ. ಈ ಮಂಡಲ ಪೂಜೆ ಮಾಡೋದ್ರಿಂದ ಒಂದು ಸ್ವಲ್ಪ ಸಿದ್ಧಿ ಬರ್ತೈತಿ, ವಾಕ್ ಸಿದ್ಧಿ ಬರ್ತೈತಿ, ಮತ್ತು ಬಂದರಿಗೆ ಹೇಳ್ತಕ್ಕಂಥ ಶಕ್ತಿ ಬರ್ತೈತಿ. ಅವ್ರು ನೋಡಿದ ಕೂಡ ಒಂದು ಸ್ವಲ್ಪ ಏನು ಹೇಳಬೇಕು ಅಂತಕ್ಕಂಥದ್ದು ಬರ್ತೈತಿ. ಆ ನಿಟ್ಟಿನೊಳಗೆ ಸಿದ್ಧಿ ಪಡ್ಕೊಂಡಾಗ ಮಾತ್ರ ಅವ್ರದ್ದು ಇದು ಗೊತ್ತಾಗ್ತೈತಿ. ಸಿದ್ಧಿ ಪಡ್ಕೊಲಾರ್ದು ಏನೋ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ. ಆ ನಿಟ್ಟಿನೊಳಗೆ ಸಿದ್ಧಿ ಬರಬೇಕಂದ್ರೆ ಒಂದು ಮಂಡಲ ಅಥವಾ ಅರ್ಧ ಮಂಡಲ, ಅದರ ತರುವಾಯ ಇದು ಇನ್ನೊಂದು ಮಂಡಲ ಅಂತಕ್ಕಂಥದ್ದು. ಈ 2 ಮಂಡಲಗಳ ಕಾಲ ಮಾಡಿದ್ರಪ್ಪ ಅಂದ್ರೆ ಇದು ದೇವಿ ಪುರಾಣದಲ್ಲಿ ಹೇಳ್ತಾರೆ. ದೇವಿ ಪಾರಾಯಣವನ್ನು 1 ವರ್ಷಗಳ ಕಾಲ ದಿನನಿತ್ಯ ಓದಿದ್ರಪ್ಪ ಅಂದ್ರೆ 18 ಅಧ್ಯಾಯಗಳನ್ನು ಅವನೇ ದೇವಿ ಸ್ವರೂಪ ಆಗ್ತಾನೆ ಅಂತಕ್ಕಂಥದ್ದು. ಆ ನಿಟ್ಟೊಳಗೆ ಆಗಬೇಕಂದ್ರಪ್ಪ ಅದು ಪಾರಾಯಣ ಮಾಡಬೇಕು, ಅದನ್ನು ಒಲಿಸ್ಕೋಬೇಕು, ಅದು ಅಷ್ಟು ಮನಸ್ಸು ನಿಗ್ರಹ ಬರಬೇಕು. ಅಂದಾಗ ಮಾತ್ರ ಜೀವನ ಒಳ್ಳೆಯ ಸುಗಮವಾಗಿ ಬಂದವರಿಗೆ ಒಳ್ಳೆಯದನ್ನು ಹೇಳೋಕ್ಕೆ ಸಾಧ್ಯ ಆಗ್ತೈತಿ. ಈಗ ಸದ್ಯಕ್ಕೆ ಚಿಕ್ಕ ಮಾಣಿಕೇಶ್ವರಿ ಅಮ್ಮನವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈ ಮೌನ ಅನುಷ್ಠಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಸುಮಾರು 10 ದಿನಗಳ ಕಾಲ ಆಹಾರ, ನೀರು ಇವುಗಳೆಲ್ಲ ತ್ಯಜಿಸಿ ತಮ್ಮ ಲಿಂಗ ಪೂಜೆ ಹಾಗೆ ದೇವರ ಅನುಷ್ಠಾನದಲ್ಲಿ ತೊಡಗ್ತಾರೆ. ಈಗ ನಮ್ಮ ಜೊತೆಗೆ ಸ್ವತಃ ಚಿಕ್ಕಮಾಣೇಶ್ವರಿ ಅಮ್ಮನವರಿದ್ದಾರೆ. ಅಮ್ಮನವರ ಮೊದಲು ತಮಗೆ ಶರಣಾರ್ಥಿ. ಈಗ ಅಮ್ಮರೇ, ತಾವು ಮೌನ ಅನುಷ್ಠಾನದಕ್ಕೆ ಈಗ ಅಣಿ ಆಗ್ತಾ ಇದ್ದೀರಿ. ಮೌನ ಅನುಷ್ಠಾನ ಅನ್ನುವಂತಹ ಒಂದು ಪದವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ ಈ ಮೌನ ಅನುಷ್ಠಾನದಿಂದ ಏನೇನು ಪ್ರಯೋಜನಗಳಿವೆ ಮತ್ತು ಈ ಲೋಕ ಕಲ್ಯಾಣ ಹೇಗಾಗುತ್ತೆ ಇದರಿಂದ ಅನ್ನುವಂಥದ್ದು? ಮೌನ ಅನುಷ್ಠಾನ ಅಂದ್ರೆ ಪ್ರತಿ ವರ್ಷ ನಾವು ಯಥಾಪ್ರಕಾರ ಮಾಡೋದಂದ್ರೆ ನಮ್ಮ ಆತ್ಮಸಿದ್ಧಿಗಾಗಿ, ಲೋಕ ಕಲ್ಯಾಣಾರ್ಥವಾಗಿ ಏನು ಅನ್ಕೊಂಡು ನಾವು ಇಷ್ಟಾರ್ಥ ಸಿದ್ಧಿಗಾಗಿ ಅಲ್ಲೇ ಜಪಕ್ಕೆ ಕೂಡ್ತೀವಿ, ಅದನ್ನು ನಾವು ಸಿದ್ಧಿ ಮಾಡಬೇಕಾದ್ರೆ ಅದು ಮೌನದಿಂದ ಮಾತ್ರ ಸಾಧ್ಯ ಆಗ್ತೈತಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಏಕಾಗ್ರತೆಯಿಂದ ಒಂದು ನಮ್ಮ ಆತ್ಮದೊಳಗೆ ನಮ್ಮನ್ನೇ ನಾವು ಅರಿತುಕೊಂಡು ಜ್ಞಾನದಿಂದ ಕುಂತು ಮಾಡೋದು ಅದು ಮೌನ ಅನುಷ್ಠಾನ. ಅದು ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ ಅವ್ರು ಈಗ ಹೇಳಿದರು ಗುರುಗಳು, ದೇವಿ ಪುರಾಣ ನಿತ್ಯ ಓದೋದ್ರಿಂದ 1 ವರ್ಷಗಳ ಕಾಲ ಅಲ್ಲ, ಎಷ್ಟೋ ವರ್ಷಗಳ ಕಾಲ ಅದನ್ನು ದೇವಿ ಪಾರಾಯಣ, ಆ ದೇವಿ ಪಾರಾಯಣದ ಶಕ್ತಿನ ನಮಗೆ ಈ ಮೌನ ಅನುಷ್ಠಾನ ಮಾಡಲಿಕ್ಕಾಗಿ ಪ್ರೇರಣಾ ಶಕ್ತಿಯಾಗೈತೆ ಅಂತ ಹೇಳಲಿಕ್ಕೆ ನಾನು ಇಚ್ಛಾಪಡ್ತೀನಿ. ಆದರೆ ಎಲೆಮರಿ ಕಾಯಿ ನಾವು ಎಷ್ಟು ಮಾಡ್ತೀನಿ ಅನ್ನೋದು ಅಂದ್ರೆ ಅದು ಅಹಂಕಾರ ಆಕ್ಕೈತಿ. ಏನು ಇಂಥ ಎಲ್ಲ ಶರಣರ ಒಂದು ಆಶೀರ್ವಾದ, ತಾಯಿ ಮಾಣಿಕೇಶ್ವರಿ ಅಮ್ಮನವರ ಅನುಗ್ರಹ ಮತ್ತು ರೇವಣಸಿದ್ದೇಶ್ವರ ಆಶೀರ್ವಾದ, ಪಂಚಾಚಾರ್ಯರ ಅನುಗ್ರಹದಿಂದ ಇವತ್ತು ಈ ಮೌನ ಅನುಷ್ಠಾನಕ್ಕೆ ಅವರು ಸಹ ನಮ್ಮನ್ನು ಕುಂದಿರ್ಸ್ಲಿಕ್ಕೆ ಬಂದಾರ. ಅವರೆಲ್ಲರ ಒಂದು ಕೃಪಾ ಆಶೀರ್ವಾದದಿಂದ ಇವತ್ತಿನ ಅನುಷ್ಠಾನ ಯಶಸ್ವಿಯಾಗಿ ನಡೆಸಿಕೊಡು ತಾಯಿ ಅಂಥೇಳಿ ನಾನು ಆ ತಾಯಿ ಜಗನ್ಮಾತೆಯಲ್ಲಿ ಒಂದು ಸಿದ್ಧಿಯನ್ನು ಸಂಕಲ್ಪ ಮಾಡಿ ಕೂಡ್ತಾ ಇದ್ದೀನಿ. ಲೋಕಕ್ಕೆಲ್ಲ ಮಳೆ ಬೆಳೆಯಾಗಿ ಒಳ್ಳೆಯ ರೀತಿಯಾದಂಥದ್ದು ಒಂದು ಪಶು ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ಆಹಾರ ಸಮೃದ್ಧಿ ಸಿಗಲಿ, ಎಲ್ಲ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಮತ್ತು ಅಮ್ಮನವರು ಇನ್ನೂ ಒಂದು ಹೇಳ್ಯಾರ, ಅದನ್ನು ತಮ್ಮ ಮುಂದೆ ಹೇಳಾರ್ದನ್ನು ನಾನು ಮಾಡಬೇಕಾಗೈತಿ. ಆ ಮಾಡುವಂಥ ಶಕ್ತಿ ಆ ತಾಯಿನ ನಾನು ಕರುಣಿಸಲಿ ಅಂಥೇಳಿ ಇವತ್ತಿನ ಅನುಷ್ಠಾನವನ್ನು ಮೌನದಿಂದ ಇವತ್ತಿನ ಈ ಸಮಯದೊಳಗೆ ಇಷ್ಟಲಿಂಗ ಪೂಜೆದೊಳಗೆ ಏನು ಒಂದು ತೀರ್ಥವನ್ನು ಸೇವನೆ ಮಾಡೀವಿ. ಮುಂದೀಗ ಇವತ್ತಿನಿಂದ ಅನ್ನ ನೀರು ಏನೂ ಇಲ್ಲ, ಆ ತಾಯಿಯ ಆಶೀರ್ವಾದದ ಮೇಲೆ ಎಳ್ನೀರು ಮತ್ತು 1 ಕಪ್ ಬೇವಿನ ರಸ ಅಷ್ಟರ ಮೇಲಿನ ಆ 10 ದಿನಗಳ ಪರ್ಯಂತರವಾಗಿ ಇವತ್ತಿನ ಅನುಷ್ಠಾನ ಯಥಾಪ್ರಕಾರವಾಗಿ ಮೌನದಿಂದ ಸಾಗುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಅಮ್ಮವರೀಗ ಇತ್ತೀಚೆಗೆ ಚಿಕ್ಕಮಾಣಿಕೇಶ್ವರಿ ಅಮ್ಮನವರ ಮಠಕ್ಕೆ ಹೆಚ್ಚೆಚ್ಚು ಭಕ್ತರು ಬರುವಂಥದ್ದು. ಸದ್ಯಕ್ಕೆ ಈಗ 10 ದಿನಗಳ ಕಾಲ ಭಕ್ತರು ಹೇಗೆ ಬರಬೇಕು, ಹಾಗೆ ನಿಮ್ಮ ಹೇಳಿಕೆಗಳು ಇರೋದಿಲ್ಲ 10 ದಿನ, ಯಾಕಂದರೆ ತಾವು ಮೌನವಾಗಿರ್ತೀರಿ. ಸೊ ಭಕ್ತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ, ಅಥವಾ 10 ದಿನ ಆದಮೇಲೆ ಯಾವತ್ತು ಭಕ್ತರು ಬರಬೇಕು, ಅದ್ರ ಬಗ್ಗೆ ಹೇಳೋದಾದರೆ? ಈಗ ನಾವು ಕುಂತಂಥ ಒಂದು ಈ ಸಂಕಲ್ಪದೊಳಗೆ ಅವರು ಬಂದು ಬೇಡ್ಕೊಂಡು ಹೋದರೂ ಸಹ ಅವರು ಮನೋಸಂಕಲ್ಪಗಳು ಈಡೇರ್ತಾವೆ. ಅದು ಒಂದು ಇನ್ನೂ ಅಂದ್ರೆ ಹೇಳ್ಬೇಕಂದ್ರೆ ನಾವು 7 ದಿವಸ ಬಂದ್ರೂ ಸಹ ಅವರಿಗೆ ಅಮ್ಮನವ್ರದ್ದು ಒಂದು ಆಶೀರ್ವಾದ ಮಾಡಿರ್ತಕ್ಕಂಥ, ಅಲ್ಲಿ ಜಪಯಜ್ಞ ಮಾಡಿರ್ತಕ್ಕಂಥ ಭಸ್ಮ, ಇನ್ನೊಂದಷ್ಟು ತೀರ್ಥ ಅದು ಸಹ ಸಿಗುತ್ತೆ 7 ದಿವಸ. ಈ ಕುಂತಾಗ ಬಂದ್ರಂತೂ ಅವ್ರು ಏನು ಕಷ್ಟ ಇದ್ರೂ ಪರಿಹಾರ ಆಗ್ಯಾವು. ನಾವು ಕುಂತಾಗ ಎಷ್ಟೋ ಭಕ್ತಾದಿಗಳು ನಾವು ಅವ್ರ ಮನೆಗೆ ಹೋದಂಥ ಸಮಯದೊಳಗೆ, ಅಮ್ಮವ್ರ ನೀವು ಕುಂತಾಗ ನಾವು ಬಂದು ಏನು ಬೇಡ್ಕೊಂಡು ಹೋಗೀವಿ ನಮ್ಮ ಕೆಲಸ ಆಗ್ಯಾವಂತ ಎಷ್ಟೋ ಭಕ್ತರು ಹೇಳ್ಯಾರ್ರಿ. ಅದೇ ಪ್ರಕಾರ ಕುಂತಾಗೂ ಬರ್ಬೋದು ತಮ್ಮ ಕಷ್ಟಗಳನ್ನ, ಆದ್ರೆ ಮೌನವಾಗಿ ನಮಗೆ ಯಾವುದೇ ರೀತಿ ತ್ರಾಸ ಆಗಲಾರ್ದ, ಜಾಸ್ತಿ ಮಾತಾಡಲಾರ್ದ ತಾವು ಒಂದಿಷ್ಟು ನಿಶಬ್ದವಾಗಿ ಬಂದು ಭಕ್ತಿಯಿಂದ ಬೇಡ್ಕೊಂಡು ಹೋದ್ರೂ ಸಹ ಅವ್ರ ಕೆಲಸ ಆಕ್ಕವು. ಮತ್ತು ಎದ್ದ ನಂತರನೂ ಬಂದ್ರೂ ಸಹ ಅವರಿಗೆ ಕಾಲುನೋವಿನ ತೀರ್ಥ ಆ ತಾಯಿ ಆಶೀರ್ವಾದದಿಂದ ಕೊಡ್ತೀವಿ. ಹಾಂ ರೀ. ಅವರಿಗೆ ಇನ್ನೊಂದು ಏನು ಅಂತಂದರೆ, ಎಷ್ಟೋ ವೈದ್ಯಕೀಯ ಆಗಿರುವಂತಹ ಈ ರೋಗಗಳು, ರುಜಿನಗಳೇನಿದ್ದಾವಲ್ಲ, ಅವುಗಳಿಗೆ ಅಂತಹಗಳಿಗೆ ಅನೇಕ ಸವಾಲಾಗಿ ತಮ್ಮ ಒಂದಿಷ್ಟು ಶಕ್ತಿ ಕೆಲಸ ಮಾಡಿರುವಂಥದ್ದು ಅನೇಕ ಉದಾಹರಣೆಗಳು ಆಗಲೇ ತಾವು ಕೊಟ್ಟಿದ್ರಿ. ಹಾಗೂ ಅನೇಕ ಭಕ್ತರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಅನೇಕ ಭಕ್ತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಈ ಭಕ್ತರಿಗೆ? ದೈವಿ ಶಕ್ತಿಗಿಂತ ಈ ಜಗತ್ತಿನೊಳಗೆ ಯಾವ ಶಕ್ತಿನೂ ಇಲ್ಲರಿ. ಈಗ ಎಷ್ಟೋ ದೈವಿ ಶಕ್ತಿ ಮೀರಿದಂಥದ್ದು ಈ ಜಗತ್ತಿನೊಳಗೆ ಎಷ್ಟೋ ನಡೆದೈತಿ. ವಿಜ್ಞಾನಕ್ಕೂ ಸಹ ಸವಾಲಾಗಿ ನಿಂತಿರುವಂಥದ್ದು ಯಾವುದು ಅಂದ್ರೆ ದೈವಿ ಶಕ್ತಿ. ಅದನ್ನು ಯಾರು ನಂಬ್ತಾರ ಅವ್ರಿಗೆ ಏನೈತಿ ಅದು ಬೇಕಾದಂಥದ್ದಿದ್ರೂ ಸಹ ನಿವಾರಣೆ ಆಕ್ಕೈತಿ. ಎಷ್ಟೋ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಬಂದವರು ಸಹಿತ ಗುಣ ಆಗಲಾರ್ದಂಥದ್ದು ಅಮ್ಮವರೇ ಉದಾಹರಣೆ. ಈ ಏನು ನಾವು ಅನುಷ್ಠಾನ ಕುಂದಿರ್ತೀವಲ್ಲ, ಹಂಗೆ ಅಮ್ಮವರ ಭಸ್ಮವನ್ನು ಅನುಷ್ಠಾನ ಮಾಡಿ ಸಿದ್ಧಿ ಮಾಡಿದಂಥ ಭಸ್ಮದಿಂದ ತಮ್ಮ ಬೆಟ್ಟದೊಳಗೆ ಆ ಒಂದು ಕುಷ್ಠರೋಗ ನಿವಾರಣೆ ಮಾಡ್ಯಾರ ಮಾಣಿಕೇಶ್ವರಿ ಅಮ್ಮವರು. ಕುಷ್ಠರೋಗ ಕೈ ಕಾಲು ಸಹ ಕುಷ್ಠ ಹತ್ತಿ ಅವ್ರನ್ನ ಊರು ಬಿಟ್ಟು ದೂರ ಇಟ್ಟಿದ್ರು. ಅಂಥವ್ರನ್ನ ಅಮ್ಮವರು ಭಸ್ಮ ಮತ್ತು ತೀರ್ಥದಿಂದ ಕುಷ್ಠರೋಗವನ್ನೇ ಕಳೆದಾರ. ಅಂತಹ ಶಕ್ತಿ ಎದರೊಳಗೆ ಐತಿ ಅಂದ್ರೆ ಈ ಜಪ ಅನುಷ್ಠಾನದೊಳಗೆ ಐತಿ. ಅದನ್ನು ಸಿದ್ಧಿ ಪಡೆದಂಥದ್ದನ್ನು ಅವರು ಸಹ ಭಕ್ತಿ ಭಾವನೆಯಿಂದ ನಂಬಿ ನಡೆದು ತಗೊಂಡು ಹೋದವರು ಉದ್ಧಾರ ಆಗ್ತಾರಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ತಾವು ಈ ಅನುಷ್ಠಾನವನ್ನು ಯಾವತ್ತು ಅಂದರೆ ಯಾವ ತಾರೀಕಿನಂದು ಬಿಡ್ತೀರಿ, ನಂತರ ಅವತ್ತು ಏನು ವಿಶೇಷತೆ ಇರುತ್ತೆ, ಯಾವ್ಯಾವ ಸ್ವಾಮೀಜಿಗಳು ಆಗಮಿಸ್ತಾರೆ ಅನ್ನೋದು? ಇವತ್ತು ಕೈಲಾಸಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬಂದು ತಮ್ಮ ಒಂದು ಅಮೃತ ಹಸ್ತದಿಂದ ಕೂಡಿಸ್ತಾರೆ. ಮಂಗಲದ ನಂತರ 21ನೇ ತಾರೀಕು ಶನಿವಾರ ಮಧ್ಯಾಹ್ನ 12ವರೆಗೆ ಇವರು ಹಿರೇಮಠದ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಕೋಟಿಕಲ್ಲದ ನೀಲಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮತ್ತು ನಾದದ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರೇನೈತಿ ಎಬ್ಸಕ್ಕೆ ಬಂದು ತಮ್ಮ ಅಮೃತ ಹಸ್ತದಿಂದ ನಮ್ಮನ್ನು ಎಬ್ಬಿಸಿ ಆಶೀರ್ವಾದ ಮಾಡ್ತಾರೆ. ಓಕೆ, ಧನ್ಯವಾದ. ನಮಸ್ಕಾರ. ಇದಿಷ್ಟು ಚಿಕ್ಕಮಾಣಿಕೇಶ್ವರಿ ಅಮ್ಮನವರ ಮಾತುಗಳಾಗಿತ್ತು. ಇವತ್ತು ಶಿವಶರಣರು ಸಂತರು ತಾವು ಕೈಗೊಳ್ಳುವಂತಹ ಮೌನಾನುಷ್ಠಾನ ಏನಿದೆ ಅದು ಭಕ್ತರಲ್ಲಿ ಒಂದು ಶಕ್ತಿಯನ್ನು ತರುವಂಥದ್ದು. ಆ ಶಕ್ತಿಯ ಮೂಲಕವೇ ವಿಜ್ಞಾನಕ್ಕೆ ಅನೇಕವಾಗಿರುವಂತಹ ಸವಾಲುಗಳಿಗೆ ಪರಿಹಾರವಾಗುವಂಥದ್ದು ಅನ್ನುವಂಥದ್ದನ್ನು ಮಾಣಿಕೇಶ್ವರಿ ಅಮ್ಮನವರು ಮಾತನಾಡ್ತಿದ್ದಾರೆ. ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.